ಒಳ್ಳೆ ಆಹಾರ ಸೇವನೆ ಮಾಡಿ, ಮನ್ಸು ಚೆನ್ನಾಗಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದಷ್ಟು ನಾನು ಏನು ಮಾಡ್ತೀನಿ, ಪಾತ್ರಕ್ಕೆ ಬೇಕಂದರೆ ಬೆಳೆಸ್ತೀನಿ, ಇಲ್ಲಾಂದರೆ ಶಾರ್ಟ್ ಇಟ್ಕೊಂಡ್ಬಿಡ್ತೀನಿ. ಬಟ್ ಐ ಫೀಲ್ ನಿಮ್ಮ ಹೊಟ್ಟೆ ಚೆನ್ನಾಗಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಆದಷ್ಟು ಅಂದರೆ ಈಗ ಮಧ್ಯಾಹ್ನ ಹೊತ್ತು ಅವಾಯ್ಡ್ ಮಾಡಿ ಬಿಸಿಲಿಗೆ ಹೋಗೋದು. ಇದಕ್ಕೆ ಮೀರಿ ಬೇರೆ ಸಮಸ್ಯೆಗಳಿದ್ರೆ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸ್ಕಿನ್ ಕೇರ್ ಎಲ್ಲ ಹೆಂಗಿರುತ್ತೆ? ನೀವು ಈಗ ಔಟ್ಡೋರ್ ಶೂಟ್ಸ್ ಮಾಡ್ತಿರ್ತಾರೆ, ಇಂಡೋರ್ ಶೂಟ್ಸ್ ಮಾಡ್ತಿರ್ತಾರೆ, ಮೇಕಪ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಸೊ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ಮೇಕಪ್ ನಾರ್ಮಲ್, ನಾವು ಕಲಾವಿದ್ರಂದ್ರೆ ನಮ್ಮ ಮೇಕಪ್ ಇಲ್ಲದೆ ಅಲ್ಲ, ಅದೇನೆ ಈಗ ಗಂಟೆ ಮೇಕಪ್ ಕ್ಯಾರಿ ಮಾಡಿ. ನಾನು ಹೇಳಿ, ನೀವು ಫಿಟ್ ಆಗಿದ್ರೆ, ಹೆಲ್ದಿ ಆಗಿದ್ರೆ ಸ್ಕಿನ್ ಆಟೋಮೆಟಿಕ್ ಚೆನ್ನಾಗಿರುತ್ತೆ. ಆಸ್ ಸಿಂಪಲ್ ಆಸ್ ದಟ್. ತಲೆ ಏನು ಕೆಡಿಸ್ಕೊಳಕ್ ಹೋಗ್ಬಿಡಿ, ಸ್ಕಿನ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ಈಗ ಏನೇನೋ ಬಂದಿದೆಯಲ್ಲ, 3 ಲೇಯರ್, ಐ ಮೀನ್ 3 ಏನೇನೋ ಇದೆ, ಒಂದಷ್ಟು ಪ್ರೊಸೀಜರು, ಸ್ಟೆಪ್ಗಳು, ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ನಮ್ಮ ಸ್ಕಿನ್ ಚೆನ್ನಾಗಿರೋದು ಅಂತ. ಬಟ್ ಐ ಫೀಲ್ ನಿಮ್ಮ ಹೊಟ್ಟೆ ಚೆನ್ನಾಗಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ನೀವು ವರ್ಕೌಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಆದಷ್ಟು ಅಂದರೆ ಈಗ ಮಧ್ಯಾಹ್ನ ಹೊತ್ತು ಅವಾಯ್ಡ್ ಮಾಡಿ ಬಿಸಿಲಿಗೆ ಹೋಗೋದು. ಒಂದು 3 ಟೈಮ್ಸ್ ಫೇಸ್ ವಾಶ್ ಮಾಡಿ, ಸಿಂಪಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಒಳ್ಳೆ ಆಹಾರ ಸೇವನೆ ಮಾಡಿ, ಮನ್ಸು ಚೆನ್ನಾಗಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಮೀರಿ ಬೇರೆ ಸಮಸ್ಯೆಗಳಿದ್ರೆ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಏನೂ ಸಮಸ್ಯೆ ಇಲ್ಲ ಅಂದರೆ ಕರೆಕ್ಟಾಗಿ ತಿನ್ನಿ, ವರ್ಕೌಟ್ ಮಾಡಿ, ದಿನ ಓಡಿ ಸ್ವೆಟ್ ಆಗುತ್ತೆ. ಆ ಸ್ವೆಟ್ ಇಸ್ ದ ಬೆಸ್ಟ್. ಒಂದು ಗ್ಲೋ ತರತ್ತೆ ಮುಖದಲ್ಲಿ. ದಟ್ಸ್ ದ ಬೆಸ್ಟ್ ಸ್ಕಿನ್ ಕೇರ್ ನನ್ನ ಪ್ರಕಾರ. ನಿಮ್ಮ ಕೇಶ ಹೇರ್ಗಾ? ಅಯ್ಯೋ, ಇಷ್ಟು ಉಳ್ದಿರೋದೇ ನಂಗೆ ಖುಷಿ. ಇಷ್ಟು ಉಳ್ದಿರೋದಲ್ಲ, ಇಷ್ಟು ಉಳಿಸ್ಕೊಂಡಿದ್ದೀರಾ, ಅದು ಖುಷಿ ವಿಚಾರ. ಆಕ್ಚುಲಿ ಉಳಿಸ್ಕೊಂಡಿರೋ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ಯೂಶುವಲ್ ಆಗಿ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿರ್ತೀರಾ? ಇಲ್ಲ, ಅದಕ್ಕೆ ಆದಷ್ಟು ನಾನು ಏನು ಮಾಡ್ತೀನಿ, ನನ್ನ ತಲೆಗೆ ಏನೂ ಹಾಕಕ್ಕೆ ಹೋಗಲ್ಲ. ಏನಂದ್ರೆ ಏನೂ ಹಾಕಲ್ಲ ನಾನು. ಅಂದರೆ ಪ್ರಾಡಕ್ಟ್ಸ್ ಅಂತಾರಲ್ಲ, ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ನಾನು ನ್ಯಾಚುರಲ್ ಆಗಿ ಬಿಟ್ಬಿಡ್ತೀನಿ. ಈಗ ಶಾರ್ಟ್ ಲುಕ್ ಇದ್ರೆ ಕ್ಯಾರೆಕ್ಟರ್ಗೆ ಶಾರ್ಟ್ ಲುಕ್ ಇಟ್ಕೊಂಡ್ಬಿಡ್ತೀನಿ, ಈಸಿ ಮೇಂಟೆನೆನ್ಸು. ಆದಷ್ಟು ನಾನು ಏನು ಮಾಡ್ತೀನಿ, ಪಾತ್ರಕ್ಕೆ ಬೇಕಂದ್ರೆ ಬೆಳೆಸ್ತೀನಿ, ಇಲ್ಲಾಂದ್ರೆ ಶಾರ್ಟ್ ಇಟ್ಕೊಂಡ್ಬಿಡ್ತೀನಿ. ಐ ಥಿಂಕ್ ದೃಷ್ಟಿ ಬಿಟ್ಟು ಸ್ವಲ್ಪ ಲಾಂಗ್ ಹೇರ್ಸ್ ಎಲ್ಲ ಆಲ್ಮೋಸ್ಟ್ ಇಷ್ಟಿತ್ತು. ಅದು ಕಷ್ಟ ಆಗೋದು ಮೇಂಟೈನ್ ಮಾಡೋಕ್ಕೆ. ಮೇಂಟೈನ್ ದ ಸೆನ್ಸ್, ದಿನ ಹೇರ್ ವಾಶ್ ಮಾಡ್ತೀವಿ. ವರ್ಕೌಟ್ ಮಾಡಿದಾಗ ಕೆಲವೊಂದ್ಸಲ 2 ಟೈಮ್ಸ್ ದಿನಕ್ಕೆ ವಾಶ್ ಮಾಡ್ತೀನಿ. ಬೆಳಗ್ಗೆ ಒಂದ್ಸಲ ವರ್ಕೌಟ್ ಮಾಡಿರ್ತೀನಿ, ಸಂಜೆ ಒಂದ್ಸಲ ವರ್ಕೌಟ್ ಮಾಡಿರ್ತೀನಿ. ಸೊ ಅವಾಗ 2 ಟೈಮ್ಸ್ ವಾಶ್ ಮಾಡೋದು ಕೂದಲು ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಬಟ್ ಐ ಫೀಲ್ ಮೆಂತ್ಯ ಚೆನ್ನಾಗಿ ತಿನ್ನಬೇಕು. ಮೆಂತ್ಯ, ಆಮೇಲೆ ಏನಂತಾರೆ ಅದನ್ನ, ಈ ಇದಕ್ಕೆ ಒಗ್ಗರಣೆಗೆ ಹಾಕ್ತಾರಲ್ಲೇನ್ರಿ, ಸಾಸಿವೆ, ಕರಿಬೇವು. ಕರಿಬೇವು, ಮೆಂತ್ಯ, ಆಲೋವೆರಾ. ಓಕೆ, ದ ಬೆಸ್ಟ್ ಫಾರ್ ಯೋರ್ ಸ್ಕಿನ್ ಅಂಡ್ ಹೇರ್. ಅದರಲ್ಲಿ ಏನಾದ್ರು ರೆಮಿಡಿ ಇದೆಯಾ? ಏನಿಲ್ಲ, ಆಲೋವೆರಾ ಕಹಿ ಇರುತ್ತೆ, ಬೆಳಗ್ಗೆ ಕಟ್ ಮಾಡಿ ನುಂಗಿ ಅಷ್ಟೇ. ಮೆಂತ್ಯ ರಾತ್ರಿ ನೆನ್ಸಿಟ್ಬಿಟ್ಟು ಬೆಳಗ್ಗೆ ತಿನ್ನಿ ಅಷ್ಟೇ. ಒಗ್ಗರಣೆಗೆ ಹಾಕೊಂಡು ತಿನ್ಬಿಡಿ. ಇಲ್ಲ, ಕರಿಬೇವು ಹಂಗೆ ತಿನ್ನಿ. ಹಂಗೇನೆ ಒಂದು 5 ಅದನ್ನ ನೀಟಾಗಿ ಹಿಂಗೆ ಚೆನ್ನಾಗಿ ಇದು ಮಾಡಿ, ಒಂದು ಸಣ್ಣ ಬಾಲ್ ತರ ಮಾಡಿ ತಿನ್ನಿ, ಅಥವಾ ನುಂಗಿ ಒಟ್ಟಿನಲ್ಲಿ ಹೊಟ್ಟೆಗೆ ಹಾಕೊಳ್ಳಿ ಅಷ್ಟೇ. ಬಟ್ ಐ ಫೀಲ್ ಹೇರ್ ಅಂಡ್ ಆಲ್, ಅದು ಇದೊಂದು ನಮಗೆ ಚಿಕ್ಕ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕಂತ ಮಾಡಿಲ್ಲ. ಮನೇಲಿ ನನ್ನ ತಾಯಿಗೆ ಗೊತ್ತಿದೆಲ್ಲ, ನ್ಯೂಟ್ರಿಷನಿಸ್ಟ್. ಸೊ ಅವ್ರಿಗೆ ನಮ್ಗೆ ಅಭ್ಯಾಸ ಮಾಡಿಸಿದ್ದು, ಹಾಗಾಗಿ ಉಳ್ಕೊಂಡಿದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.